ನಮಸ್ಕಾರ. ಎರಡನೇ ನಂಬರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮೇಡಮ್ ಅವ್ರು ನೀಡ್ತಾ ಇದ್ದಾರೆ. ಮೇಡಮ್ ಅವರ ಮುಂದಿನ ವರ್ಷ 2026ರಲ್ಲಿ ಏನಾಗುತ್ತೆ ಎರಡನೇ ನಂಬರ್ ಪ್ರೆಡಿಕ್ಷನ್ ಕೊಡಿ ಮೇಡಮ್. ನೋಡಿ 2, 11, 20, 29 ತುಂಬ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀರಾ ಈ ವರ್ಷ, ಈ 2025. ಅದೇ ರೀತಿ 2026ಕ್ಕೆ 2ನೇ ತಾರೀಕು ಹುಟ್ಟಿರೋರು ನಿಮ್ಮದೇ ವರ್ಷ ಅಂತ ಹೇಳ್ಬೋದು ರೀ. ತುಂಬ ರಾಜಯೋಗ ಅಂದರೆ ಈ ವರ್ಷ ಏನೇನೆಲ್ಲ ನೀವು ಕಳ್ಕೊಂಡಿರ್ತೀರಾ, ಏನೇನೆಲ್ಲ ಲಾಸ್ ನೋಡಿರ್ತೀರಾ, ಅದಕ್ಕೆ ದುಪ್ಪಟ್ಟು ಅಂದರೆ 3-4 ಪಟ್ಟು ನಿಮಗೆ ಪಾಸಿಟಿವ್ ಆಗುತ್ತೆ. 3-4 ಪಟ್ಟು ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳ್ಬೋದು. ಇದು ನಿಮ್ಮ ಬಿಸ್ನೆಸ್ ವೈಸ್ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಆಗಿರ್ಬೋದು. ತುಂಬ ಜನ 2ನೇ ತಾರೀಕು, 20ನೇ ತಾರೀಕು, 11ನೇ ತಾರೀಕು ಹುಟ್ಟಿರೋರ ಮನೇಲಿ ತುಂಬ ಡೈವರ್ಸ್ಗಳಾಗಿದ್ದಾವೆ ಈ ವರ್ಷ. ಅದೇ ಈ ಮುಂದಿನ ವರ್ಷ 2026ರಲ್ಲಿ ತುಂಬ ಜನಕ್ಕೆ ಒಂದು ಹೊಸ ಲೈಫನ್ನು ಕಟ್ಕೊಳ್ತೀರಾ, ಮತ್ತು ಮದುವೆ ಆಗುತ್ತೆ, ಮತ್ತು ನಿಮ್ಮ ಮನೇಲಿ ತುಂಬ ಶುಭ ಕಾರ್ಯಗಳನ್ನ ನೋಡ್ತಾ ಹೋಗ್ತೀರಾ. ಮೇಯ್ನು ನಿಮ್ಮ ಬಿಸ್ನೆಸ್ಸು ಟಾಪಲ್ಲಿರುತ್ತೆ. ಆಮೇಲೆ ಹೇಳ್ತಾರೆ ನಂಬರ್ 2, 11, 20, 29 ಮದುವೆ ಲೈಫು ತುಂಬ ಟಾಪಲ್ಲಿರುತ್ತೆ ಅಂತ. ಮದುವೆ ತುಂಬ ಹೈಯೆಸ್ಟ್ ಆಗುತ್ತೆ ಈ ಡೇಟಲ್ಲಿ ಹೋಗ್ತಾರೆ. ಮದುವೆ ಆಗದೆ ಇದ್ದವ್ರು ಈ ಡೇಟನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಬೇಗ ಮದುವೆ ಆಗುತ್ತಾ? ಹೌದು. ಯಾರಿಗೆಲ್ಲ ಮದುವೆ ಆಗಿರಲ್ಲ, ಲೇಟ್ ಮ್ಯಾರೇಜ್ ಆಗಿರುತ್ತೆ, ಹುಡುಕ್ತಾ ಇವಾಗ ನಿಮ್ಮ ಪ್ರೋಗ್ರಾಮ್ ನೋಡ್ಕೆ ಹೋಗ್ಬಿಟ್ರು, ಯಾರೋ 2ನೇ ತಾರೀಕು ನಾನು ಮದುವೆ ಆಯ್ತೀಯಾ ಅಂತ ಅವಳನ್ನ ಕೇಳಿದ್ರೆ ಒಪ್ಕೊಬಿಡ್ತಾಳ? ಅದೇಂಗೆ ಒಪ್ಕೊಳಕ್ಕಾಗತ್ತೆ? 2ನೇ ತಾರೀಕು ಅವ್ರನ್ನ ಮದುವೆ ಆಗ್ತೀಯ ಅಂತ ಕೇಳ್ಬಿಟ್ಟು. ಈಗ ನಾನು ಮೀತಾ ಪ್ರೋಗ್ರಾಮ್ನ ನೋಡಿದ್ರು, ಮೀತಾ ಕ್ರಿಸ್ಟಲ್ ಅವ್ರು ಹೇಳಿದ್ರು 2ನೇ ತಾರೀಕು ಅವ್ರು ಮದುವೆ ಆಯ್ತಾರೆ ಅಂದ್ರೆ, ನಾನು 5ನೇ ತಾರೀಕು ನಂಗೆ ಮದುವೆ ಆಗ್ತಿಲ್ಲ, ಅದಕ್ಕೆ ನಿಮ್ಮ 2ನೇ ತಾರೀಕು ಅವ್ರು ಕೇಳ್ತೀನಿ ಒಪ್ಕೊಳ್ಳಿ ಅಂತ ಹೇಳಿದ್ರೆ ಅವಾಗ ಏನು ಹೇಳೋದು? 2ನೇ ತಾರೀಕು ಅವ್ರನ್ನ ಮದುವೆ ಆಗೋದು ಅಲ್ಲ, ನಮಗೆ ಗೊತ್ತಿದ್ದು ಅವ್ರ ಜೊತೆ ಏನಾದರೂ ಫ್ರೆಂಡ್ಶಿಪ್ ಇದ್ದು ಆಯಿತು ನಾವು ಇವ್ರನ್ನೇ ಲೈಫ್ ಪಾರ್ಟ್ನರ್ ಮಾಡ್ಕೊಳ್ಳೋಣ ಅಂತಂದರೆ. ಇವಾಗ ನೋಡಿ ಈ ವರ್ಷ ಎಷ್ಟೋ ಜನ 2ನೇ ತಾರೀಕು ಅವ್ರಿಗೆ ಡೈವರ್ಸ್ ಆಗಿದೆ, ಬಿಟ್ಟಿದ್ದಾರೆ, ಮತ್ತು ಒಂದು ಆಗಿದ್ದಾರೆ ಅಂಥವ್ರು ಈ ವರ್ಷ 2026ಅಲ್ಲಿ ಬಿಟ್ಟಿರೋರು ಒಂದಾಗ್ಬೋದು. ಅದೇ ರೀತಿ ಡೈವರ್ಸ್ ತೊಗೊಂಡಿರೋರು ಹೊಸ ಲೈಫ್ನ ನೋಡ್ಬೋದು ಅಂತ ಹೇಳಿದೆ. 2ನೇ ತಾರೀಕು ಅವ್ರನ್ನೇ ಮದುವೆ ಆಗಿ ಅಂತಲ್ಲ, ಮನಸ್ತಾಪ ಇರೋರು ನೋಡಿ ಮದುವೆ ಮಾಡಿಕೊಂಡ್ರೆ ತುಂಬ ಲೈಫ್ ಚೆನ್ನಾಗಿರುತ್ತೆ. 2ನೇ ತಾರೀಕು ತುಂಬ ಲಕ್ಕಿ ರಾಜಯೋಗ. ವಿದೇಶದಲ್ಲಿ ಕೆಲಸ ಸಿಗುತ್ತಾ? ಹೌದು, ವಿದೇಶದಲ್ಲಿ ಕೆಲಸ ಸಿಕ್ಕತ್ತೆ. ಶೇರ್ ಮಾರ್ಕೆಟ್ ಆಗಿರ್ಬೋದು, ಈ ಸಮುದ್ರ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಕೆಲಸ ಮಾಡೋರು, ಅಂದರೆ ಈ ನೀರಿನ ಒಂದು ಸೆಕ್ಟರಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ, ಶಿಪ್ ಆಗಿರ್ಬೋದು, ಸಮುದ್ರದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಇವ್ರಿಗೆಲ್ಲ ತುಂಬ ಪಾಸಿಟಿವು. ಮತ್ತು ಈ 2ನೇ ತಾರೀಕಲ್ಲಿ ಹುಟ್ಟಿರೋರು ಈ ವರ್ಷ ಮುತ್ತು ಮತ್ತು ಕನಕ ಪುಷ್ಯರಾಗನ್ನು ಯೂಸ್ ಮಾಡಿದ್ರೆ ಖಂಡಿತ ಪಾಸಿಟಿವ್ ನೋಡ್ತೀರಾ. ಪಾಸಿಟಿವ್ ಅಂತಂದರೆ ಒಂದು ಅದೃಷ್ಟವನ್ನು ನೋಡ್ತೀರಾ ಅಂತ ಹೇಳ್ಬೋದು. ಯಾವಾಗಲೂ ಅವರ ಒಂದು ಬ್ಯಾಗಲ್ಲಿ ಒಂದು ಸ್ವಲ್ಪ ಮುತ್ತನ್ನು ಕ್ಯಾರಿ ಮಾಡ್ಬೋದು, ಇಲ್ಲ ಮುತ್ತಿನ ಒಂದು ಸಣ್ಣ ಒಂದು ಪಿನ್ ಆಗಿರ್ಬೋದು, ಒಂದು ರಿಂಗ್ ಆಗಿರ್ಬೋದು, ಅಥವಾ ಮುತ್ತಿಗೆ ಸಂಬಂಧಪಟ್ಟಂತಹ ಏನಾದರೂ ಒಂದು ಮೂಗ್ನತ್ತಾಗಿರ್ಬೋದು, ಒಂದು ನೋಸ್ ಪಿನ್ನು, ಕಿವಿಯಲ್ಲಿ ಒಂದು ಓಲೆ ಆಗಿರ್ಬೋದು, ಇದನ್ನು ಹಾಕ್ತಾ ಇದ್ದರೆ ಅವ್ರಿಗೆ ತುಂಬ ಅದೃಷ್ಟ ಕಾಣುತ್ತೆ. ಅದೃಷ್ಟ ಅನ್ನೋದಕ್ಕಿಂತ ಅವ್ರು ಏನೇ ಕೆಲಸ ಮಾಡಿದ್ರು ಆ ಒಂದು ನಾವೇನಿವಾಗ ಸ್ಟೋನ್ ಕೊಡ್ತೀವಿ ಅದೆಲ್ಲ ಏನಂದರೆ ಆ ಕೆಲಸ ಮಾಡೋದಕ್ಕೆ ಪಾಸಿಟಿವ್, ಅಂದರೆ ಆ ಕೆಲಸ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಆಗ್ತಾ ಹೋಗುತ್ತೆ, ಆ ಕೆಲಸ ಇವ್ರಿಗೆ ದಕ್ಕುತ್ತೆ. ಅದೇ ರೀತಿ ಮುತ್ತು ಕನಕ ಪುಷ್ಯರಾಗ ಯೂಸ್ ಮಾಡಿದ್ರೆ ಇವರು ಯಾವೆಲ್ಲ 2ನೇ ತಾರೀಕುವರೆಗೆ 2, 11, 20 ತುಂಬ ರಾಜಯೋಗ ಅಂತ ಹೇಳಿದ್ರಿ. ಅದೇ ಥರ ಹಾರ್ದಿಕ್ ಪಾಂಡ್ಯ 11ನೇ ತಾರೀಕು ಮೊನ್ನೆ ಮ್ಯಾಚ್ ಸೋತೋಗ್ಬಿಡೋರು ಫೈನಲು. ಅವ್ರು ಕಮ್ಮಿ ಬಾಲ್ 60 ರನ್ ಮೇಲೆ ಹೊಡಿತಾರೆ, 100% ಹೆವಿ ಸಕ್ಸಸ್ಸನ್ನು ಕಂಡಿದ್ದಾರೆ. ಅದೇ ಥರ ಲಕ್ಕಿ ನಂಬರ್ಸ್ಗಳು ಹೇಳಿ ಮೇಡಮ್ 2ನೇ ತಾರೀಕುವರೆಗೆ. 2ನೇ ತಾರೀಕುವರೆಗೆ ತುಂಬ ಲಕ್ಕಿಯೆಸ್ಟ್ ನಂಬರು ಅಂತಂದರೆ 5, 14, 23 ಇವರು ಫಾಲೋ ಮಾಡಿದ್ರೆ ತುಂಬ ಲಕ್ ಬರುತ್ತೆ. 1ನೇ ತಾರೀಕು ಹೆಂಗಿರುತ್ತೆ ಮುಂದಿನ ವರ್ಷ? 1, 10, 19ನೇ ತಾರೀಕು 1, 10, 19 ಓಕೆ 50% ಇರುತ್ತೆ ಅಷ್ಟೇ. ಓಕೆ. 2, 11, 20, 29 ಹೇಗಿರುತ್ತದೆ? ಅದು ಅವ್ರದ್ದೇ ಡೇಟ್ ಆಗಿರೋದ್ರಿಂದ ತುಂಬ ಪಾಸಿಟಿವ್ ಇರುತ್ತೆ. 3ನೇ ತಾರೀಕು ಹೇಗಿರ್ತದೆ? 3, 12, 21. 3, 12, 29 ಅದನ್ನ ಫಾಲೋ ಮಾಡಿದ್ರೆ ಇವ್ರಿಗೆ ತುಂಬ ರಾಜಯೋಗ ಅಂತ ಪಕ್ಕ ಬರುತ್ತಾ? ಏನಕ್ಕೆ 2ಕ್ಕೂ 3ಕ್ಕೂ ಲಕ್ಕಿ ಅಂತ ಜಾಸ್ತಿ ಒತ್ತಿ ಹೇಳಿದ್ರಿ ನೀವು? 2ಕ್ಕೂ 3ಕ್ಕೂ ಲಕ್ಕಿ ಅಂತಂದ್ರೆ ಮುಂದಿನ ವರ್ಷಕ್ಕೆ 2026ಕ್ಕೆ 3 ಸೂಪರ್ ಡೂಪರ್ ಅಂತ ಹೇಳಿದೆ. ಸೊ 2 ಅನ್ನೋದು ಚಂದ್ರ, 3 ಅನ್ನೋದು ಗುರು ಅಂತ ಹೇಳಿದೆ. ಸೊ ಇವಾಗ ನೋಡಿ 23 ಅನ್ನೋ ಡೇಟು ಅಂದರೆ ಇದು ಬಂದು 5 ಅಂತಲೂ ನಾವು ಟೋಟಲ್ ಮಾಡಿದಾಗ 5 ಅಂತ ಹೇಳ್ತೀವಿ. ಆದರೆ 23ರಲ್ಲಿ ತುಂಬ ಪಾಸಿಟಿವ್ ಕ್ವಾಲಿಟಿ ಇರುತ್ತೆ. 23ನೇ ತಾರೀಕು ಅವ್ರು ನೋಡ್ಕೊಳ್ಳಿ, ನೆಕ್ಸ್ಟ್ ಇಯರ್ 2026ಗೆ ಅವ್ರು ಏನೇ ಕೆಲಸ ಅಂದ್ಕೊಂಡ್ರು ಅದೆಲ್ಲ ಆಗ್ತಾ ಹೋಗುತ್ತೆ. ಹಂಗಾರೆ 23ಕ್ಕೆ ತುಂಬ ರಾಜಯೋಗ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು. 23ನೇ ತಾರೀಕು ಮನೆಗೆ ಆಲೋಗಿಸ್ಬೋದು, ಹೊಸ ಕೆಲಸ ಮಾಡ್ಬೋದು, ಗಾಡಿ ತಗೋಬಹುದು, ಎಲ್ಲ ಮಾಡ್ಬೋದು ಅಂತ ಹೇಳ್ತೀರಾ? ಎಲ್ಲ ಮಾಡ್ಬೋದು. ಇದೇ ಡೇಟ್ ಹೋಗಿ 2ನೇ ತಾರೀಕು ಅವರು 23ನೇ ತಾರೀಕನ್ನ ಫಾಲೋ ಮಾಡಿದ್ರೆ ಇನ್ನೂ ಪಾಸಿಟಿವ್. ಓಹೋ, ಹಂಗೆ ಇದೇ ಡೇಟಲ್ಲಿ ಹೋಗ್ಬಿಟ್ಟು ದೇವ್ರನ್ನ ಪ್ರೇಯರ್ ಮಾಡಿದ್ರೆ ದೇವ್ರೆಲ್ಲ ಎಲ್ಲ ವರನು ಕೊಡ್ತಾನ? ದೇವ್ರನ್ನ ಪ್ರೇಯರ್ ಮಾಡಿಬಿಟ್ರೆ ಎಲ್ಲ ವರನು ಕೊಡೋದಿಲ್ಲ. ದೇವರು ಎಷ್ಟು ಕೊಡಬೇಕೋ ಅಷ್ಟನ್ನೇ ಕೊಡ್ತಾರೆ. ಯಾಕಂದರೆ ಇದಕ್ಕೆ ಅವ್ರ ಟೈಮು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಅವರ ಪ್ರಯತ್ನಕ್ಕೆ ಫಲ ಅಂತೂ ಸಿಕ್ಕತ್ತೆ. ಓಕೆ. 2ನೇ ತಾರೀಕು ಮುಂದಿನ ವರ್ಷ ನಂಬರ್ನ ಇದನ್ನು ಟಚ್ ಮಾಡಿ ಡೇಟ್ ಆಫ್ ಬರ್ತನ ಅಂದರೆ ಯಾವುದನ್ನ ಡೇಂಜರ್ ಡೇಟು? ನೋಡಿ, ಈ 6 ಅನ್ನೋದು ಮುಂದಿನ ವರ್ಷಕ್ಕೆ ಡೇಂಜರ್ ಡೇಟು. ಆದರೆ ಈ 2ನೇ ತಾರೀಕು ಅವರು ಈ 6 ಅನ್ನೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ.
ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ಈ ಡೇಟ್ ಅವಾಯ್ಡ್ ಮಾಡಬೇಕು, ವ್ಯಕ್ತಿತ್ವನ ಅವಾಯ್ಡ್ ಮಾಡಬೇಕು. ಹೌದು, ಡೇಟನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. 6ನೇ ತಾರೀಕು ಅಂತ ಬಂದಾಗ 6ನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಬರೀ 6 ಇಲ್ಲ 6, 15, 24 6, 15, 24 ಕೂಡ 6, 15, 24 ಅನ್ನೋ ನಂಬರ್ನ ತಿಂಗಳಲ್ಲಿ 3 ಡೇಟ್ ಬರುತ್ತೆ. ಈ 3ರಲ್ಲಿ ಈ ಡೇಟ್ ಅವಾಯ್ಡ್ ಮಾಡಬೇಕಾಗುತ್ತೆ ಅವರು. ಅವಾಯ್ಡ್ ಮಾಡಬೇಕಾಗುತ್ತೆ. ಹೌದು ಮೇಡಮ್, ಇನ್ನೂ ಡೇಟ್ಸ್ ಏನು ಯಾವ ನೆಗೆಟಿವ್ ಇರುತ್ತೆ? 1, 2, 3, 4, 7, 8, 9 ಇದರಲ್ಲಿ ಯಾವುದು ಡೇಂಜರ್ ಆಗ್ಬೋದು? ಇದರಲ್ಲಿ ತುಂಬಾ ಡೇಂಜರ್ ಅಂತ ಅಂದ್ರೆ ಇವ್ರಿಗೆ 9 ಅನ್ನೋದು ಕೂಡ ಸ್ವಲ್ಪ ಡೇಂಜರ್ ಇರುತ್ತೆ. ತುಂಬಾ ಜನರಲ್ ಡೇಂಜರ್. ನೆಕ್ಸ್ಟ್ ವರ್ಷಕ್ಕೆ 9 ಪಾಸಿಟಿವ್, ಆದ್ರೆ ಈ 2ನೇ ತಾರೀಕು ಅವ್ರಿಗೆ ಅದು ಅಷ್ಟು ರಿಸಲ್ಟ್ ಕೊಡೋದಿಲ್ಲ. 9 ತುಂಬಾ ರಿಸಲ್ಟ್ ಕಮ್ಮಿ ಕೊಡುತ್ತೆ. 9, 18, 27 ಕಮ್ಮಿ ಮಾಡಬೇಕಾಗುತ್ತೆ, ಯೂಸ್ ಮಾಡೋದು ಕಮ್ಮಿ ಮಾಡಬೇಕಾಗುತ್ತೆ. ಮತ್ತೆ ಇವ್ರಿಗೆ ನೋಡಿ, ಈ 2ನೇ ತಾರೀಕಲ್ಲಿ ಹುಟ್ಟಿರೋರು ಸಿನಿಮಾ ರಂಗದವ್ರಿಗೆ ತುಂಬಾ ಲಕ್ ತಂದ್ಕೊಡುತ್ತೆ 2026. ಅದೇ ರೀತಿ ಈ ಬಾರ್ ಮಾಡಿರೋರು, ಸ್ವೀಟ್ಸು, ಮತ್ತು ಈ ಕೆಸಿನೋ ಮಾಡಿರೋರು, ಈ ರೆಸ್ಟೋ ಬಾರ್ ಮಾಡಿರೋರು, ಇವರೆಲ್ಲರಿಗೂ ಕೂಡ ತುಂಬಾ ಅದೃಷ್ಟ ತಂದ್ಕೊಡುತ್ತೆ. ತುಂಬಾ ಚೆನ್ನಾಗಿ ಬಾರಲ್ಲಿ ತುಂಬಾ ಜನ ಇಲ್ಲ, ಅವ್ರು ವ್ಯಾಪಾರಕ್ಕೆ ಏನ್ ಮಾಡ್ಬೇಕು ಮೇಡಮ್? ವ್ಯಾಪಾರದ ಸ್ಟೋನ್ಗಳು ಇವಾಗ ಎಲ್ಲ ಗಿಡಗಳು ಇಡ್ತಿದ್ರೆ, ಇವಾಗ ಅವ್ರಿಗೆ ಅಲ್ಲಿ ವ್ಯಾಪಾರ ಸ್ಥಳದಲ್ಲಿ ಏನೇನು ಸ್ಟೋನ್ಗಳನ್ನ ಯೂಸ್ ಮಾಡಿದ್ರೆ ವ್ಯಾಪಾರ ಕ್ಲಿಕ್ ಆಗುತ್ತೆ. ನೋಡಿ, ಈ 2ನೇ ತಾರೀಕು ಹುಟ್ಟಿರೋರು ಆಗಿರ್ಬೋದು, ಇವರು ಬಾರು, ಕೆಸಿನೋ ಈ ಥರದ್ದೆಲ್ಲ ಮಾಡಿದಾಗ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಬಿಸ್ನೆಸ್ಗೆ ಅಂತಾನೆ ಒಂದು ಸ್ಟೋನ್ ಕೊಡ್ತಾ ಇದ್ದೀವಿ ನಾವು, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ. ಅದು ಅವರ ದುಡ್ಡು ಇಂಪ್ರೂವ್ಮೆಂಟ್ ಆಗೋದು, ಅವ್ರು ಮಾಡಿರ್ತಾರೆ, ಅವ್ರ ಆಫೀಸಲ್ಲಿ ಆಗಿರ್ಬೋದು, ಅವ್ರ ಬಾರಲ್ಲಿ ಆಗಿರ್ಬೋದು, ಏನು ಕ್ಯಾಶ್ ಬಾಕ್ಸ್ ಇಟ್ಟಿರ್ತಾರೆ ಅಂಥ ಜಾಗದಲ್ಲಿ ಇಟ್ಕೊಳ್ಳೋದು. ಕೆಲವೊಂದು ಕಡೆ ದೊಡ್ಡದಾಗಿ ಅವರು ರೆಸ್ಟೋ ಬಾರ್ಗಳು ಮಾಡಿರ್ತಾರೆ, ಕೆಸಿನೋಗಳು ಮಾಡಿರ್ತಾರೆ, ಅಂಥ ಜಾಗದಲ್ಲಿ ಇವಾಗ ಅವ್ರಿಗಾಯ್ತು.